ನಂದು ಈ ವರ್ಷ ರಿಸಲ್ಟ್ ಬಂದಿದೆ. ಯು ಪಿ ಎಸ್ ಸಿ ಯು ಪಿ ಎಸ್ ಸಿಯಲ್ಲಿ 436ನೇ ರ್ಯಾಂಕ್ ಬಂದಿದೆ. ಈ ಹಿಂದೆ ಕೂಡ ಹೋದ ವರ್ಷ 544ನೇ ರ್ಯಾಂಕ್ ಬಂದು ಇಂಡಿಯನ್ ರೆವೆನ್ಯೂ ಸರ್ವಿಸ್ ಕಸ್ಟಮ್ಸ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ಗೆ ಅಲಾಟ್ ಆಗಿತ್ತು ಸರ್ವಿಸ್ಸು. ಮತ್ತು ಈ ಅಟೆಂಪ್ಟ್ ಕೊಟ್ಟಿದ್ದೆ ಮತ್ತು IASಗೆ. ಸೊ ನನಗೆ ಬಂದಿರೋ ರ್ಯಾಂಕ್ ಪ್ರಕಾರ IAS ಸರ್ವಿಸ್ ಅಲಾಟ್ ಆಗುತ್ತೆ. ಸೊ ಈ ಒಂದು ರಿಸಲ್ಟಿಂದ ಡೆಫಿನೆಟ್ಲಿ ನನಗೆ ತುಂಬಾ ಖುಷಿ ಇದೆ. ಯಾಕಂತಂದರೆ ಇದು ಒಂದು 5 ವರ್ಷದ ಪರಿಶ್ರಮ ನನ್ನದು. ಸೊ ನಾನು ಇನಿಷಿಯಲ್ ಆಗಿ UPSC ಪ್ರಿಪೇರ್ ಆಗೋಣ ಅಂತ ಅಂದ್ಕೊಂಡಿದ್ದಾಗ ಸಿಕ್ಕಾಪಟ್ಟೆ ಇನ್ಸೆಕ್ಯೂರಿಟಿ ಇತ್ತು. ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಮತ್ತು ನಾನು ಅಕಾಡೆಮಿಕಲಿ ಏನು ಎಕ್ಸಲೆಂಟ್ ಇರಲಿಲ್ಲ, ಆ್ಯಾವ್ರೇಜ್ ಅಬವ್ ಆವ್ರೇಜ್ ಸ್ಟೂಡೆಂಟ್ ಇದ್ದೆ. ಬಟ್ ಸ್ಟಿಲ್ ನಾನು ತುಂಬ ಜನ ನೋಡ್ತಿದ್ದೆ ಸಕ್ಸಸ್ಫುಲ್ ಪರ್ಸನ್ಸ್ನ, ಎಲ್ಲ ಫೀಲ್ಡಲ್ಲಾಗಿರಲಿ, ಸ್ಪೋರ್ಟ್ಸಲ್ಲಾಗಿರಲಿ, ಈವನ್ ಪೊಲಿಟಿಷಿಯನ್ಸ್ ಆಗಿರಲಿ, ಬ್ಯೂರೋಕ್ರಾಟ್ಸ್ ಆಗಿರಲಿ. ಸೊ ಅವ್ರ ಟ್ಯಾಲೆಂಟ್ ಏನಿದೆ ಅದಕ್ಕಿಂತ ಇಂಪಾರ್ಟೆಂಟು ಡಿಸಿಪ್ಲೈನು, ಶಿಸ್ತು ಅನ್ನೋದು ತುಂಬ ಪ್ರಾಮುಖ್ಯತೆ ಇದೆ ಯಾವುದೇ ಒಂದು ಸಕ್ಸಸ್ಸಲ್ಲಾಗಿರಲಿ. ಸೊ ಆ ಒಂದು ಡಿಸಿಪ್ಲೈನಿಂದ ನಾನು ನಂಬಿ ಡಿಸಿಪ್ಲೈನ್ನ ಆಲ್ಮೋಸ್ಟ್ ನನ್ನ ಪರ್ಸ್ನಾಲಿಟಿಯಲ್ಲಿ ಸ್ಟ್ರಾಂಗಾಗಿ ಇಂಟರ್ನಲೈಸ್ ಮಾಡ್ಕೊಂಡಿದ್ದೆ. ಸೊ ಆ ಡಿಸಿಪ್ಲೈನಿಂದನೇ ನಾನು ಕನ್ಸಿಸ್ಟೆಂಟಾಗಿ ಲಾಸ್ಟ್ 5 ವರ್ಷದಿಂದ ಪ್ರಿಪೇರ್ ಆದೆ. ಸತತವಾಗಿ ಫೇಲ್ಯೂರ್ಸ್ ಕಂಡಿದ್ದೆ ನಾನು ಇನಿಷಿಯಲ್ ಅಟೆಂಪ್ಟ್ಸಲ್ಲಿ. ಕೋಲಾರದಲ್ಲಿ CBSE ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ. ಅದಾದಮೇಲೆ ನನಗೆ ಸಿಕ್ಕಾಪಟ್ಟೆ ಒಂದು ವ್ಯಕ್ತಿತ್ವ ಬದಲಾವಣೆ ಅನ್ನೋದಾಯಿತು. ನನಗೆ ರಿಸಲ್ಟ್ಗಿನ ಆ ಒಂದು ಪ್ರಾಸೆಸ್ಸಲ್ಲಿ ನನ್ನ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ, ಪರ್ಸ್ನಾಲಿಟಿ, ನನಗೆ ಅದೇ ತುಂಬ ಮುಖ್ಯವಾದದ್ದು. ಯಾಕಂದರೆ ಅದೇ ನನ್ನ ಫ್ಯೂಚರಲ್ಲಿ ನನಗೆ ಹೆಲ್ಪ್ ಮಾಡೋವಂಥದ್ದು. ಫೇಲ್ಯೂರ್ನ ಹೆಂಗೆ ಹ್ಯಾಂಡಲ್ ಮಾಡೋದು, ಮತ್ತು ಈವನ್ ಸೋಷಿಯಲ್ ಪ್ರೆಷರ್ ಅನ್ನೋದು ಬರುತ್ತೆ, ಅದನ್ನ ಹಿಂಗೆ ಹ್ಯಾಂಡಲ್ ಮಾಡೋದು, ಪ್ರತಿ ಚಿಕ್ಕ ವಿಷಯನೂ ಕೂಡ ಕಲ್ತ್ಕೊಂಡಿದ್ದೀನಿ. ಸೊ ಈ ಒಂದು ರಿಸಲ್ಟು ಈ 5 ವರ್ಷದ ಪರಿಶ್ರಮದಿಂದ ಬಂದಿರೋದು ನನಗೆ ತುಂಬಾ ಖುಷಿ ತಂದಿದೆ. ಇದಕ್ಕೆ ನನಗೆ ರಿಸಲ್ಟ್ ಬಂದ ತಕ್ಷಣ ಮೊದಲನೇದೇ ಜ್ಞಾಪಕ ಬಂದಿದೆ ಅಂತಂದರೆ ನನಗೆ ಕೃತಜ್ಞತೆ. ಮೊದಲನೇದಾಗಿ ನಮ್ಮ ತಂದೆ ತಾಯಿ. ಯಾಕಂತಂದರೆ ಅವರು ಓದಿರೋದು ಕಡಿಮೆ ಆದರೂ ಕೂಡ ನನ್ನ ಓದಿಗೆ ತುಂಬ ಮಹತ್ವ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ನಾನು ಅವ್ರಿಗೆ ಮೊದಲನೇದು ಕೃತಜ್ಞತೆನ ಸಲ್ಲಿಸ್ತೀನಿ. ಅದೇ ರೀತಿ ನನ್ನ ಫ್ಯಾಮ್ಲಿ ಮತ್ತು ಎಕ್ಸ್ಟೆಂಡೆಡ್ ಫ್ಯಾಮ್ಲಿ, ಇವ್ರ ಸಪೋರ್ಟ್ ಕೂಡ ಬಹಳ ಚೆನ್ನಾಗಿತ್ತು. ಸೊ ಅದೇ ನನಗೊಂದು ಇನ್ಸ್ಪಿರೇಷನ್ ಅನ್ನೋದು. ಮೇಯ್ನ್ ನಾನು UPSC ಯಾಕೆ ಪ್ರಿಪೇರ್ ಆಗಬೇಕು ಅಂತ ಡಿಸೈಡ್ ಮಾಡಿದಾಗ, ನಾನು ಚಿಕ್ಕ ವಯಸ್ಸಿಂದ ಬೆಳೆದು ಬಂದ ರೀತಿ, ಅಂದರೆ ಈ ಒಂದು ಹಳ್ಳಿ ಜೀವನ ಹೆಂಗಿದೆ, ಎಷ್ಟು ಕಷ್ಟಗಳಿದ್ದಾವೆ, ಹಳ್ಳಿಗೂ ಮತ್ತು ಒಂದು ಅರ್ಬನ್ ಏರಿಯಾಗೂ ಏನು ಡಿಫ್ರೆನ್ಸ್ ಇದೆ. ಸೊ ತುಂಬ ಮೇಯ್ನ್ ಒಂದು ಇನ್ಸೆಕ್ಯೂರಿಟಿ ಅನ್ನೋದು ಬಹಳ ಡಿಫ್ರೆನ್ಸ್ ಇರುತ್ತೆ ಅರ್ಬನ್ ಏರಿಯಾಸಲ್ಲಿ ಓದೋರಿಗೆ ಮತ್ತು ರೂರಲ್ ಏರಿಯಾಸಲ್ಲಿ ಓದೋರಿಗೆ. ಅದು ಒಂದು ನನಗೆ ಇನ್ಸ್ಪಿರೇಷನ್ನು, ಇದನ್ನ ಹೆಂಗಾದರೂ ಮಾಡಿ ಬೀಟ್ ಮಾಡಬೇಕು ಅಂತ. ಸೊ ರೂರಲ್ ಏರಿಯಾದಲ್ಲಿ ಓದೋರು ಕೂಡ ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ರೆಸಿಲಿಯೆಂಟ್ ಆಗಿರ್ತಾರೆ, ಏನು ಬೇಕಾದರೂ ಅಚೀವ್ ಮಾಡ್ತಾರೆ ಅನ್ನೋದು ನನಗೆ ಸ್ಟ್ರಾಂಗ್ ಆಗಿತ್ತು. ಅದೇ ನನ್ನ ಒಂದು ಸ್ಟ್ರೆಂತು. ನಾವೇನಂದು ಹೇಳ್ತೀರಿ ವೀಕ್ನೆಸಸ್ ಅಂತ, ಲೈಕ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಅಥವಾ ರೂರಲ್ ಬ್ಯಾಕ್ಗ್ರೌಂಡ್ ಅಂತ, ಅದು ನನಗೆ ಯಾವತ್ತೇ ಆಗಿರಲಿ ವೀಕ್ನೆಸ್ ಇಲ್ಲ, ಸ್ಟ್ರೆಂತ್ ಅನ್ನೋದು ಆ್ಯಕ್ಚುಲಿ. ಯಾಕಂತಂದರೆ ತುಂಬ ಒಂದು ವ್ಯಕ್ತಿತ್ವವನ್ನು ಕಲಿಸುತ್ತೆ, ಯಾವುದೇ ರೀತಿ ಬ್ಯಾಕ್ವರ್ಡ್ನೆಸ್ ಇದ್ದರೂ ಕೂಡ. ಸೊ ಅದು ನನಗೆ ಇನ್ಸ್ಪಿರೇಷನ್ ಫಸ್ಟಿಂದ UPSC ಪ್ರಿಪೇರ್ ಆಗೋದಕ್ಕೆ. ಸೊ ಒಂದು ನಮ್ಮ ಪೇರೆಂಟ್ಸ್ ಸಪೋರ್ಟ್ಸು ಮತ್ತು ಫ್ಯಾಮ್ಲಿ, ಎಕ್ಸ್ಟೆಂಡೆಡ್ ಫ್ಯಾಮ್ಲಿ ಸಪೋರ್ಟು, ಅದ್ರ ಜೊತೆಗೆ ನಾನು ಇಂಟರ್ನೆಟ್ನ ತುಂಬ ಚೆನ್ನಾಗಿ ಬಳಸ್ಕೊಂಡೆ. UPSCಯಲ್ಲಿ ಕೋವಿಡ್ ಆದಮೇಲೆ ಇವಾಗ ತುಂಬ ಜನ ಮೊಬೈಲ್ ಅಡಿಕ್ಷನ್ ಎಲ್ಲ ಆಗಿಬಿಟ್ಟಿರುತ್ತೆ. ಸೊ ಸೋಷಿಯಲ್ ಮೀಡಿಯಾ ಅದು ಇದು ಎಲ್ಲ. ಸೊ ನಾನು ಎಲ್ಲೂ ಕೋಚಿಂಗ್ ಜಾಯ್ನ್ ಆಗಿರಲಿಲ್ಲ, ಎಲ್ಲದನ್ನು ಕೂಡ ಆನ್ಲೈನಲ್ಲೇ ಕಲ್ತ್ಕೊಂಡೆ. ತುಂಬ ವಿಷಯನ ನಾನು ಸ್ವಂತವಾಗಿ ಕಲ್ತ್ಕೊಂಡೆ, ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿದೆ, ಬಲವಾಗಿ ನಂಬಿದ್ದೆ ನನ್ನನ್ನು ನಾನು, ಯಾವತ್ತೋ ಒಂದಿನ UPSC ಕ್ಲಿಯರ್ ಮಾಡೇ ಮಾಡ್ತೀನಿ ಅಂತ. ಸೊ ಆ ಒಂದೇ ಒಂದು ನಂಬಿಕೆಯಿಂದ ಪ್ರತಿದಿನ ನೈಟ್ ಮಲ್ಗೋಕ್ಕೆ ಮುಂಚೆ, ಬೆಳಿಗ್ಗೆ ಎದ್ದ ಮೇಲೂ ಕೂಡ ಅದನ್ನೇ ನೆನೆಸ್ಕೊತಿದ್ದೆ, ಒಂದಲ್ಲ ಒಂದು ದಿನ IAS ಆಗೇ ಆಗ್ತೀನಿ, ಇಂಥ ಒಂದು ದಿನ ಬಂದೇ ಬರುತ್ತಂತ. ಸೊ ಆ ಒಂದು ಬಯಕೆಯಿಂದನೇ ನಾನು ಪ್ರತಿದಿನ ಕಳೀತಿದ್ದೆ. ಸೊ ಅದರ ಪರಿಶ್ರಮದಿಂದ ಇವತ್ತು ನನಗೆ ಈ ರ್ಯಾಂಕ್ ಬಂದಿರೋದು ಬಹಳ ಸಂತೋಷ ಇದೆ. ಒಂದು ಗ್ರ್ಯಾಟಿಟ್ಯೂಡು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಒಂದು ಅಪ್ರಿಸಿಯೇಷನ್ನು ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂತಂದರೆ ಇಲ್ಲಿ ನನಗೆ ಸಿಕ್ಕಿರೋ ಸಕ್ಸಸ್ನ ಪ್ರತಿಯೊಬ್ಬರು ಕೂಡ ಅವ್ರು ಸಿಕ್ಕಿರೋ ಸಕ್ಸಸ್ ಥರ ಸ್ವೀಕರಿಸ್ತಿದ್ದಾರೆ. ಅದು ಕೂಡ ನನಗೆ ಬಹಳ ಸಂತೋಷ ಅಂತ ಅನಿಸುತ್ತೆ. ಖಂಡಿತವಾಗಿ ನನಗಿರೋ ಈ ಹಿನ್ನೆಲೆ ನಾನು ಡೆಫಿನೆಟ್ಲಿ ಮರೆಯಲ್ಲ. ಆ್ಯಂಡ್ ಇದೇ ನನಗೊಂದು ಸ್ಟ್ರೆಂತ್ ನನ್ನ ಫ್ಯೂಚರಲ್ಲಿ ವರ್ಕ್ ಮಾಡೋದಕ್ಕಾಗಿರಲಿ. ಸೊ ಆ ಒಂದು ಸೋಷಿಯಲ್ ಡಿಫ್ರೆನ್ಸಸ್ ಅನ್ನೋದು ಡೆಫಿನೆಟ್ಲಿ ನಾನು ಯಾವುದೇ ಒಂದು ಪೊಸಿಷನಲ್ಲಿದ್ದರೂ ತಂದೆ ತರಿಸ್ತೀನಿ. ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟು ಒಂದು ಗುರಿಯಾಗಿರುತ್ತೆ ನಾನು ಎಲ್ಲೇ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಮಾಡಿದ್ರು ಕೂಡ. ಸೊ ನಾನು ಓದಿದ್ದು BSc ಅಗ್ರಿಕಲ್ಚರ್, ಡಿಗ್ರಿ ಮಾಡಿದ್ದು. ಸ್ಕೂಲ್ ಎಜುಕೇಷನ್ ಎಲ್ಲ ನವೋದಯ ಶಾಲೆಯಲ್ಲಿ ಓದಿದ್ದು.
ಆಲ್ಮೋಸ್ಟ್ ಒಂದು 90% ಆಫ್ ನನ್ನ ಎಜುಕೇಷನ್ ಗೌರ್ಮೆಂಟ್ ಸ್ಕೂಲಲ್ಲೇ, 5ನೇ ತರಗತಿವರೆಗೆ ಕನ್ನಡ ಮೀಡಿಯಮಲ್ಲೇ. ಸೊ ನನಗೆ ಟಿಪಿಕಲ್ ಎಕ್ಸ್ಪೀರಿಯನ್ಸ್ ಇದೆ ರೂರಲ್ ಏರಿಯಾಸಲ್ಲಿ ಇರೋ ಎಜುಕೇಷನ್ ಮತ್ತು ಕನ್ನಡ ಮೀಡಿಯಮಲ್ಲಿ ಇರೋ ಎಜುಕೇಷನು. ಸೊ ಇಂಗ್ಲೀಷ್ ಅನ್ನೋದು ಒಂದು ಸ್ವಲ್ಪ ಡಿಫಿಕಲ್ಟ್ ಆಗ್ತಿತ್ತು ಇನಿಷಿಯಲ್ ಆಗಿ, ಬಟ್ UPSC ಪ್ರಿಪ್ರೇಷನ್ಗೆ ಹೋಗ್ತಾ ಹೋಗ್ತಾ ಅದು ಸರೋಯ್ತು. ನಂದು BSc ಅಗ್ರಿಕಲ್ಚರ್ 2020ನೇ ಇಸ್ವಿಯಲ್ಲಿ ಮುಗಿದಿದ್ದು. ಅದಾದಮೇಲೆ ನಾನು MSc ಮಾಡಲಿಲ್ಲ, UPSCನೇ ಮಾಡಬೇಕಂತ ಇತ್ತು. ಸೊ ಅದಕ್ಕೆ ಪ್ರಿಪೇರ್ ಆಗಿದ್ದೆ. ಸೊ 5 ಅಟೆಂಪ್ಟ್ ಕೊಟ್ಟಿದ್ದೆ. ಸೊ 5th ಅಟೆಂಪ್ಟಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 544 ಬಂತು, IRS ಕಸ್ಟಮ್ಸ್ ಅಲಾಟ್ ಆಗಿತ್ತು. ಈ ಅಟೆಂಪ್ಟು 6th ಅಟೆಂಪ್ಟು ಈ ರ್ಯಾಂಕಿಗೆ IAS ಆಗುತ್ತೆ ಸರ್. ನಂದು ಪ್ರಿಫರೆನ್ಸ್ ಈ ಸಲ IAS ಒಂದೇ ಸರ್ ಇದ್ದಿದ್ದು. ಸೊ ನನಗೆ ಬಂದಿರೋ ರ್ಯಾಂಕ್ ಪ್ರಕಾರ ಸಿಗುತ್ತೆ IAS. ಕೋಚಿಂಗ್ ಹೋಗಿರಲಿಲ್ಲ ಸರ್. ಇನಿಷಿಯಲ್ ಆಗಿ ನಂಗೆ ತುಂಬ ಜನ ರೆಕಮೆಂಡ್ ಮಾಡಿದ್ರು ಕೋಚಿಂಗ್ ಹೋಗೋದಕ್ಕೆ, ಬಟ್ ನನಗೆ ನನ್ನ ಪರ್ಸ್ನಾಲಿಟಿಗೆ ನಾನು ಸ್ವಂತವಾಗಿ ಕಲಿಯೋದಕ್ಕೆ ಜಾಸ್ತಿ ಇಷ್ಟಪಡ್ತೀನಿ, ಮತ್ತು ನನ್ನದೇ ಆದ ಒಂದು ಫ್ರೇಮ್ವರ್ಕ್ ಇರಬೇಕು, ಟೈಮಿಂಗ್ಸ್ ಅಂತ. ಸೊ ಕೋಚಿಂಗ್ ಏನಿರುತ್ತೆ 1 ವರ್ಷ ಇರುತ್ತೆ, 1.5 ವರ್ಷ ಇರುತ್ತೆ ಕೋಚಿಂಗು. ಆ ಟೈಮ್ ಟೇಬಲ್ಗೆ ನನಗೆ ಸ್ಟಿಕ್ ಆಗೋದಕ್ಕೆ ಕಷ್ಟ. ನನಗೆ ತುಂಬ ಬೇಗ ಓದಬೇಕಂತ ಅನಿಸುತ್ತೆ, ಮತ್ತು ನನ್ನ ಒಂದು ಕೋಚಿಂಗ್ ಅನ್ನೋದು ತುಂಬ ರಿಜಿಡ್ ಆಗಿಬಿಡುತ್ತೆ, ಹಿಂಗೆ ಓದಬೇಕು ಅನ್ನೋದಿರುತ್ತೆ. ನನಗೆ ಆ ರೀತಿ ಇರಲಿಲ್ಲ, ತುಂಬ ಫ್ಲೆಕ್ಸಿಬಿಲಿಟಿ ಇರಬೇಕು ಪ್ರಿಪ್ರೇಷನಲ್ಲಿ ಅಂತ. ಸೊ ಆದ್ದರಿಂದ ಕೋಚಿಂಗ್ ಹೋಗಿಲ್ಲ. ಒಂದು ಎರಡನೇದು, ನಾನೇನು ನಂಬ್ತೀನಿ ಅಂತಂದರೆ UPSC ಪ್ರಿಪ್ರೇಷನಲ್ಲಿ ಒರಿಜಿನಾಲಿಟಿ ಅನ್ನೋದು ಇಂಪಾರ್ಟೆಂಟ್. ಅಂದರೆ ಸ್ವಂತ ಆಲೋಚನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂತಂದರೆ ಇಲ್ಲಿ ನಾವು ಸ್ಪೂನ್ ಫೀಡಿಂಗ್ ಅನ್ನೋದು ವರ್ಕ್ ಆಗಲ್ಲ. ಅಂತಂದರೆ ಯಾರು ಎಷ್ಟೇ ಹೇಳ್ಕೊಟ್ರು ಕೂಡ ಅದು ಸ್ವಂತ ಆಲೋಚನೆ ಅನ್ನೋದು ಅವ್ರಿಗೆ ಎಷ್ಟು ಇದೆ, ಇಂಡಿಪೆಂಡೆಂಟ್ ಥಿಂಕಿಂಗು ಅದರ ಆಧಾರದ ಮೇಲೆ ಇರುತ್ತೆ, ಅವರು ಹೆಂಗೆ ಕ್ಲಿಯರ್ ಮಾಡ್ತಾರಾ ಇಲ್ಲ ಅನ್ನೋದು. ಸೊ ಆದ್ದರಿಂದ ನಾನು ಇದನ್ನ ಅರ್ಥ ಮಾಡಿಕೊಂಡೆ. ಸೊ ನನಗೆ ಸಪೋರ್ಟ್ ಸಿಸ್ಟಮ್ ಆಗಿದ್ದಿದೆ ಅಂತಂದರೆ ಇಂಟರ್ನೆಟ್, ಯೂಟ್ಯೂಬು ಮತ್ತು ತುಂಬ ಫ್ರೀ ರಿಸೋರ್ಸಸ್ ಇರುತ್ತೆ ಆನ್ಲೈನಲ್ಲಿ, ಅದನ್ನು ನಾನು ಬಳಸ್ಕೊಂಡು ಶುರು ಮಾಡಿದೆ. ಸೊ ನಿಧಾನಕ್ಕೆ UPSC ಏನಂತ ಅರ್ಥ ಆಯಿತು ತುಂಬ ಆನ್ಲೈನ್ ರಿಸೋರ್ಸಸ್ಸಿಂದ. ಸೊ ಅದನ್ನು ಬಳಕೆ ಮಾಡಿಕೊಂಡೆ ನಾನು ಪ್ರಿಪೇರ್ ಆಗೋಕ್ಕೆ ಶುರು ಮಾಡಿದೆ. ತುಂಬ ಜನಕ್ಕಿರುತ್ತೆ UPSC ಪ್ರಿಪೇರ್ ಆಗಬೇಕು, IAS ಆಗಬೇಕು ಅನ್ನೋದು. ಅಂದರೆ ಕನಸು ತುಂಬ ಜನಕ್ಕಿರುತ್ತೆ, ಬಟ್ ಅದು ನನಸಾಗೋದು ತುಂಬ ಕಡಿಮೆ ಜನಕ್ಕೆ. ನನ್ನ ಪ್ರಕಾರ ಇಂಟರ್ನಲ್ ಡ್ರೈವ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ UPSC ತುಂಬ ಟೈಮ್ ತಗೊಳುತ್ತೆ ಒಂದು. ಎರಡನೇದು, UPSC ಪ್ರಿಪ್ರೇಷನ್ನು ವರ್ಷಗಳಾಗುತ್ತೆ, ಲೈಕ್ ಒಂದು 2-3 ವರ್ಷನೇ ಆಗುತ್ತೆ ಎಲ್ಲದನ್ನೂ ಪ್ರಿಪೇರ್ ಆಗೋದಕ್ಕೆ. ಅದಾದಮೇಲೆ ಒಂದು ಅಟೆಂಪ್ಟ್ ಫೇಲರ್ ಆದರೂ 1 ವರ್ಷ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಆ ಥರ 4 ವರ್ಷ, 5 ವರ್ಷ, ತುಂಬ ಜನ 10 ವರ್ಷ ಈ ಥರ ಇರುತ್ತೆ ಟೈಮ್ ಪೀರಿಯಡ್ ಅನ್ನೋದು. ಸೊ ಇಷ್ಟು ಟೈಮ್ ಪೀರಿಯಡ್ ನಾವು ಇರಬೇಕಂತಂದರೆ ಇಲ್ಲಿ ಪೇಷನ್ಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ನಾವು ಪೇಷನ್ಸಿಂದ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ, ಅದು ಬಹಳ ಮುಖ್ಯ. ಆ್ಯಂಡ್ ಇದ್ರ ಜೊತೆಗೆ ಏನಂತಂದರೆ ಡಿಸಿಪ್ಲೈನ್ ತುಂಬ ಇಂಪಾರ್ಟೆಂಟು. ಎಷ್ಟೋ ಜನ ಇವಾಗ UPSC 1000 ಜನ ಪಾಸಾಗಿರ್ತಾರೆ, ಅದು ತೊಗೊಂಡು ನೋಡಿದ್ರೆ ಎಲ್ಲ ರೀತಿ ಬ್ಯಾಕ್ಗ್ರೌಂಡ್ ಇದ್ದವರು ಕ್ಲಿಯರ್ ಮಾಡಿರ್ತಾರೆ. ರೂರಲಲ್ಲಿ ಇದ್ದವರು ಇರ್ತಾರೆ, ಮತ್ತು ಕನ್ನಡ ಮೀಡಿಯಮ್ ಇದ್ದವರು ಇರ್ತಾರೆ, ಕ್ಲಿಯರ್ ಮಾಡಿರ್ತಾರೆ. ಎಲ್ಲ ರೀತಿ ಡಾಕ್ಟರ್ಸ್ ಇರ್ತಾರೆ. ಲೈಕ್ ಯಾವುದೇ ಒಂದು ಡಿಫ್ರೆನ್ಸಿಯೇಷನ್ನು ಅಥವಾ ಡಿಸ್ಕ್ರಿಮಿನೇಷನ್ ಅನ್ನೋದು ಇರಲ್ಲ. UPSCಯಲ್ಲಿ ಎಲ್ಲರೂ ಕ್ಲಿಯರ್ ಮಾಡ್ತಾರೆ. ಮೇನ್ ರೀಸನ್ ಏನಂತಂದರೆ ಇಲ್ಲಿ ಟ್ಯಾಲೆಂಟ್ ವರ್ಕ್ ಆಗಲ್ಲ, ಡಿಸಿಪ್ಲೈನ್ ವರ್ಕ್ ಆಗುತ್ತೆ. ಯಾರ್ಯಾರು ಡಿಸಿಪ್ಲೈನ್ಡ್ ಆಗಿರ್ತಾರೋ ಅವ್ರು ವರ್ಕ್ ಮಾಡ್ತಾರೆ. ಸೊ ಸ್ಟೂಡೆಂಟ್ಸ್ಗೆ ಹೇಳೋದು ಅಷ್ಟೇ, ಯಾವುದೇ ಫೀಲ್ಡಲ್ಲಿ ಆಗಿರಲಿ ಆ ಶಿಸ್ತು ಅನ್ನೋದು ಇದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ. ಅದೇ ಅವರು ಗೆಲುವಿನ ಹಾದಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಒಂದು ಸರ್ ನನ್ನ ರಿಸಲ್ಟ್ ಬಂದಾಗೆ ನಾನು ಹೇಳಿದ್ದೀನಿ. ಸೊ ನನಗೆ ಫಸ್ಟ್ ಜ್ಞಾಪಕ ಬಂದಿದ್ದೆ ನನಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅವರು. ಸೊ ಪೇರೆಂಟ್ಸು ಬಹಳ ಮುಖ್ಯ. ಸೊ ಫಸ್ಟಿಂದ ಕೂಡ ನನ್ನನ್ನು ನಂಬಿದ್ರು. ಸೊ ಅದರಿಂದ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವನ್ ಫ್ರೆಂಡ್ಸು ಕೂಡ ಅಷ್ಟೇ, ಫ್ರೆಂಡ್ಸು ಇವನ್ ಫ್ಯಾಮಿಲಿ ಮೆಂಬರ್ಸು. ನಾವು ಯಾಕಂತಂದರೆ ಈ ಪ್ರಿಪ್ರೇಷನ್ ಜರ್ನಿ ಅನ್ನೋದು ತುಂಬ ಲಾಂಗ್ ಇರುತ್ತೆ. ಸೊ ಈ ಜರ್ನಿಯಲ್ಲಿ ನಮಗೆ ಎಮೋಷ್ನಲ್ ಸಪೋರ್ಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಅದಕ್ಕೆ ಡೆಫಿನೆಟ್ಲಿ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಎಲ್ಲರೂ ಕೂಡ ಹೆಲ್ಪ್ ಮಾಡಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಅಂದರೆ ಹೆವಿ ಕಷ್ಟ ಬಿದ್ನು, ಅದಕ್ಕೋಸ್ಕರ ನಂಬಿಕೆ ತುಂಬ ಇತ್ತು, ಮಾಡೇ ಮಾಡ್ತಾನೆ ಅಂದೇಳಿ. ಲಾಸ್ಟ್ ಅಟೆಂಪ್ಟ್ವರೆಗೂ ಬಾಧೆ ಬೀಳ್ತೀನಿ, ಆದರೂ ಮಾಡೇ ಮಾಡ್ತೀನಿ ಅಂದೆ ಓಪಿತ್ತು. ಅದಕ್ಕೋಸ್ಕರ ಮಾಡೇನು, ತುಂಬ ಸಂತೋಷ ಆಯ್ತು. ಅಲ್ಲ ಅದು ತುಂಬ ಡೀಸೆಂಟು, ಒಬ್ಬರ ಜೊತೆ ಸೇರ್ತಾ ಇಲ್ಲ, ಚೆನ್ನಾಗಿ ಓದ್ಕೊತಾ ಇದ್ನ. ಒಬ್ಬರು ಫ್ರೆಂಡ್ಸ್ ಮನೆವರೆಗೂ ಬಂದಿಲ್ಲ ಇದುವರೆಗೂ, ಅಂದರೆ ಡೀಸೆಂಟಾಗಿ ಬಂದು ಓದೇವನೇ ಅಷ್ಟೇ ಸರ್. ಕಷ್ಟಪಟ್ಟಿದ್ದಾನೆ. ಏನು ಮಾತಾಡೋಕ್ಕೂ ಆಗ್ತದೆ. ಈಗ ತುಂಬ ಖುಷಿ ಆಗ್ತದೆ. ಕಷ್ಟಪಟ್ಟು ಓದಿದ್ದಾನೆ, IAS ಆಗಲೇಬೇಕು ಅಂತ ಹಠ ಹಿಡಿದಿದ್ದು, IAS ಆಗಿದ್ದಾನೆ. ಏನಿಲ್ಲ, ಆಗ MBBS ಶೀಟು ಸ್ವಲ್ಪ ಆಗಬೇಕಾಗಿತ್ತು, ಅದಾಗಲಿಲ್ಲ. ಮೆಡಿಕಲ್ಲೇ ಮಾಡಬೇಕು ಅಂತ ಹಠ ಹಿಡಿದಿದ್ದ, ಜಸ್ಟ್ ಮಿಸ್ ಆಯ್ತದು. ಆವಾಗಿಂದ ಸ್ವಲ್ಪ ಪ್ರಯತ್ನ ಪಟ್ಟ, ನಾವು ಸ್ವಲ್ಪ ಪುಷ್ ಮಾಡಿದ್ವಿ.